ಅವರು ಹೇಳಿಲ್ಲ ಅಂತೆ ಹಾಗಾದ್ರೆ ಬೇಡ ಮಾಡಿ. ಹಾಗೆ ಮಾಡಿಲ್ಲ ಇವತ್ತು ಇವಳು ಹೊರಟಿದ್ದಾಳೆ. ಕಿಲೋಮೀಟರ್ ಮಾಡ್ಕೊಂಡು ಮುಗೀತಾ ಉಂಟು ಅಷ್ಟಿಷ್ಟು. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಇವತ್ತು ಬೆಳಗ್ಗೆಯಿಂದ ಅಂದರೆ ಒಂದು 10-10ವರೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಸೊಸೆದು ಕೆಲಸ ಆಗ್ತಾ ಉಂಟು. ಅವಳು ಬಂದರೆ ಗುಡ್ಸೋದೆಲ್ಲ ಅವಳೇ, ಹೇಳಬೇಕು ಅಂತಿಲ್ಲ, ಅವಳೇ ಮಾಡ್ಕೊಳ್ತಾಳೆ. ನಂದು ಅಡುಗೆ ಕೆಲಸ ಆಗ್ತಾ ಉಂಟು. ಒರೆಸೋದು ಎಷ್ಟು ದಿನ ಆಗಿತ್ತು, ಅಡಿಕೆ ಸುಲಿತಾ ಇದ್ರು, ಹಾಗಾಗಿ ಒರೆಸ್ಲಿಕ್ಕೆ ಹೋಗಲಿಲ್ಲ. ಇವತ್ತು ಒರೆಸಿದ್ರು, 1 ವಾರ ಇತ್ತು ಒರೆಸೋದೆ. ಒಳ್ಳೆ ಹೋಗ್ಬೇಕು ಅನ್ನಿ ಚಂದ, ಬಿಳಿ ಬಿಳಿ ಆಗಿ ಕೆಂಪಾಗ್ಬೇಕು ಸಿಟ್ಔಟ್, ಗೊತ್ತಾಯ್ತಾ? ಒರೆಸಿದ್ದಾನ ನೆಂಚ ಬೋರ್ ಆಗ್ತಾ ಉಂಟು ಮನೆ. ಯಾಕಂದ್ರೆ ಅಮ್ಮನವರೆಲ್ಲ ಹೋದ್ರು, ಅಮ್ಮ ಮತ್ತೆ ಅಜ್ಜಿ ಹೋದ್ರು. ಬಟ್ ಅವರ ಬದಲಿಗೆ ಮಿಣ್ಕು ಒಂದು ನಿನ್ನೆ ಬಂದಿದ್ದಾಳೆ, ಹಾಗಾಗಿ ಅದೊಂದು ಪರವಾಗಿಲ್ಲ, ಬೇಜಾರಾಗ್ತಾ ಇಲ್ಲ ಅಷ್ಟೊಂದು. ಅಂದ್ರೆ ಅಜ್ಜಿಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಾಗಾಗಿ ಓಡ್ಲಿಕ್ಕೆ ಆಗೋದಿಲ್ಲ. ಬಸ್ ಎಲ್ಲ ಇತ್ತು, ಆದ್ರೂ ನೋಡಿ ಇನ್ನೂ ಕೂಡ ಕ್ಲೀನ್ ಇಡ್ಲಿಕ್ಕೆ ಉಂಟು. ಅದು ಇವಾಗ ಡೈಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆಲ್ಲ ಪುರ್ಸೊತ್ತೆ ಆಗೋದಿಲ್ಲ ಇಡ್ಲಿಕ್ಕೆ. ಅಜ್ಜಿಗೆ ಮತ್ತೆ ಅಮ್ಮನಿಗೆ ಸ್ವಲ್ಪ ಕೆಲಸ ಎಲ್ಲ ಉಂಟಂತೆ, ಹಾಗಾಗಿ ಹೋಗಿ ಬರ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಇವತ್ತು ನಾವು ಎಲ್ಲರೂ ಎದ್ದಿದ್ದು ಸ್ವಲ್ಪ ಇವತ್ತು ನಾನು ಸ್ವಲ್ಪ ಬೇಗ ಇದ್ದೆ, ಅಮ್ಮನವರು ಹೊರಟ್ರಲ್ಲ, ಹಾಗಾಗಿ ಅಮ್ಮ ಇರುವಾಗ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೆ. ಹಾಗೆ ಇವತ್ತು ಅತ್ತಿಗೆ ಕೂಡ ಬರ್ತಾರೆ. ಇವತ್ತು ನೈಟ್ ಮಹಾರಥೋತ್ಸವ, ಇವತ್ತು ಒಳ್ಳೆ ನಾಟಕ ಕೂಡ ಉಂಟು ಶಾಂಭವಿ ಅಂತ, ನೋಡ್ಬೇಕು. ಇವತ್ತು ಬರುವಾಗ ನಾವು ಸ್ವಲ್ಪ ಲೇಟ್ ಆಗ್ಬೋದು, ನಾಟಕ ಎಲ್ಲ ನೋಡಿಯೇ ಬರುದು. ಬೆಳಿಗ್ಗೆ ಆಗ್ತದ ಅಂತ ಗೊತ್ತಿಲ್ಲ, ಬೆಳಿಗ್ಗೆ ಅಂದ್ರೆ 1 ಗಂಟೆ ಆ ಥರ ಆಗುತ್ತೇನಾ ಗೊತ್ತಿಲ್ಲ. ಇನ್ನು ಊಟ ಆಲ್ಮೋಸ್ಟ್ ಅಡಿಗೆ ಎಲ್ಲ ಆಯ್ತು. ಮಕ್ಕಳೆಲ್ಲ ಹೊರಗಡೆ ಒರೆಸ್ತಾ ಇದ್ದಾರೆ. ಬಟ್ಟೆ ತೊಳಿಲಿಕ್ಕುಂಟು, ಒಂದು ವಿಡಿಯೋ ಎಡಿಟ್ ಮಾಡ್ಕೊಳ್ಳುವ ಅಂತ ಬಂದೆ. ಓಕೆ, ಮತ್ತೆ ಸಿಗ್ತೇನೆ ನಿಮಗೆ. ಇವತ್ತು ನನ್ನ ಸೊಸೆ ಮತ್ತೆ ಮಗಳು ಸೇರ್ಕೊಂಡು ಪಾಸ್ತಾ ಮಾಡ್ತಿದ್ದಾರೆ. ಪಾಸ್ತಾಕ್ಕೆ ಎಂತ ಇಲ್ಲ, ಇದು ಕೈಲೆಲ್ಲ ದೊಡ್ಡದು ಹೊರಗಡೆ ಬೇಯ್ತಲ್ಲ. 12 ನಿಮಿಷ ಅಷ್ಟೇ ಬೇಯ್ಲಿಕ್ಕೆ. ಬೆಂತ ನಾನು ಇಷ್ಟರವರೆಗೆ ಪಾಸ್ತಾ ತಿಂದು ಕೂಡ ಇಲ್ಲ, ಮಾಡಿ ಕೂಡ ಇಲ್ಲ. ಇವರು ಮಾಡ್ತಾ ಇದ್ದಾರೆ. ಮೊನ್ನೆ ಒಮ್ಮೆ ಮಾಡಿದ್ವ, ಮೊನ್ನೆ ಒಮ್ಮೆ ತಿಂದಿದ್ದೇನೆ ಅಷ್ಟೇ ಮಾಡಿ. ನಾನು ತರಿಸಿದ್ದೆಲ್ಲ ಅಮೆಝಾನ್ ಇದ್ದ, ಅವಾಗ ಒಮ್ಮೆ ಮಾಡಿದ್ದೆ. ಅದು ಬಿಟ್ಟರೆ ಇವತ್ತು ಇವಳು ಮಾಡ್ತಾ ಇರುದು. ಅವತ್ತು ನಾವು ಮಾಡಿದ್ದು ಕೂಡ ಚಂದ ಇತ್ತು, ಇವಳು ಮಾಡುದು ನೋಡ್ರಿ ಇವತ್ತು ಹೇಗಿರ್ತದೆ ಅಂತ ಟೇಸ್ಟ್. ನೀರು ಕಮ್ಮಿ ಆಯ್ತು ಅಂಚನತದೆ ಆತೇತಾ ಸ್ಮೂತ್ ಅವಳು. ಈಗ ಇಲ್ಲಿಗ ಇವರು ಪಾಸ್ತೆಗೆ ಉಪ್ಪೆ ಹಾಕ್ಲಿಲ್ಲ, ಅವರು ಹೇಳಿಲ್ಲ ಅಂತೆ, ಅದಕ್ಕೆ ಇವಳು ಹಾಗಾದ್ರೆ ಬೇಡ ಮಾರಿ. ಅವ್ರು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರುದು. ನಾನು ಮಲಗಿ 7 ವರ್ಷದಲ್ಲಿ ಅವಳದ್ದು ಪಾಸ್ತಾ ರೆಡಿ ಆಗಿದೆ, ಟೇಸ್ಟ್ ಮಾಡುವ. ಬಾದನೆ ಎಲ್ಲ ತೊಳೆದಿಟ್ಟಿದ್ದೀವಿ. ಒಳ್ಳೆ ಹುಡುಗಿ, ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದಾರಂತೆ. ಚೆಂದಾಗಿದೆ. ಸ್ವಲ್ಪ ಉಪ್ಪು ಸಪ್ತ ಖಾರ, ಅದು ಟೊಮೆಟೊಸ್ ಇಲ್ಲ ಆದ್ರೆ ಕೂಡ ಮಾಡಿದ್ವಿ. ಎಂತೆಲ್ಲ ಟೊಮೆಟೊ ಕೂಡ 2 ಇದ್ದದ್ದು. ಚಂದ ಮಾಡಿದ್ದಾರೆ ಅಂತ ಇಲ್ಲ ಸಹ. ಟೊಮೆಟೊ ಸಾಸ್ ಇಲ್ಲ, ಪುಡಿಸು ಇಲ್ಲ. ಥ್ಯಾಂಕ್ ಯು. ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಗಾಯ್ಸ್. ಬಚ್ಚಿತ್ತು ನಮಗೆ. ಸ್ವಲ್ಪ ದೂರ ಮಾಡಿತ್ತು. ಇವಾಗ ಪಾಸ್ತಾವನ್ನು ಪಾಲ್ ಮಾಡ್ತಿದ್ದೇವೆ. ಸ್ವಲ್ಪ ಒಣ ಚಕ್ಕನವರಿಗೆ, ಸ್ವಲ್ಪ ಎಳೆ ಚಕ್ಕನವರಿಗೆ. Ini kayak makanya ini, itu pada.
ಮತ್ತು ಕೃಷ್ಣಂದು ಒಳ್ಳೆ ಗಮ್ಮತ್ತಿತ್ತು. ಅವನು ಬಿದ್ದುಂಟಲ್ಲ, ಅವನೊಂದು ಹಲ್ಲು ಅಲ್ಗಾಡ್ತಿತ್ತು, ಬಿದ್ದು ಹಲ್ಲು ಬಿದ್ದೋಗಿತ್ತು. ನನ್ನ ಹತ್ರ ಬಂದು ನಾನು ಬೈತೀನಿ ಅಂತ, ಅಮ್ಮ ಹಲ್ಲು ಹೋಯ್ತು ಅಂತ ಹೇಳಿದೆ. ನಾನು ನೋಡುವಾಗ ತುಟಿಯಲ್ಲೆಲ್ಲ ಗಾಯ ಕೂಡ ಉಂಟು. ಬಿದ್ದ್ಯಾ ಅಂತ ಕೇಳಿದೆ. ನನಗೆ ಹೆದ್ರಿ ಜೀವ ಇಲ್ಲ, ಬಂದಿರೋ ಹಲ್ಲು ಮತ್ತೆ ಕಟ್ಟಾಗಿದೆ ಅಂತ ನಾನು ಮತ್ತೆ ನೋಡುವಾಗ ಆ ಹಲ್ಲು ಹೋಗಿರಲಿಲ್ಲ. ಅವನಿಗೆ ಮುಂಚೆನೇ ಅಲಗಾಡ್ತಾ ಇತ್ತಂತೆ, ಅದು ಬೀಳುವಾಗ ಹಲ್ಲು ಕೂಡ ಹೋಗಿದೆ. ಎಷ್ಟು ಹೇಳಿದರೂ ಕೇಳಲ್ಲ, ರಜೆಯಲ್ಲಿ ಓಡಬೇಡ ಅಂತ. ಎಷ್ಟು ಜಾಗ್ರತೆ ಮಾಡಿದರೂ ಸಾಕಾಗಲ್ಲ ಮಕ್ಕಳನ್ನ. ನನಗೊಂದ್ಸಲ ಭಯ ಆಗಿತ್ತು, ಬಟ್ ಪುಣ್ಯಕ್ಕೆ ಏನೂ ಆಗಿರಲಿಲ್ಲ, ಸ್ವಲ್ಪ ತಾಗಿತ್ತು ಅಷ್ಟೇ. ಅದಾದಮೇಲೆ ನಾವು ಇವಾಗ ಹೊರಡ್ತಾ ಇದ್ದೀವಿ. ನಾನು ಹನಿ ಸ್ವಲ್ಪ ಬೇಗ ಹೋಗಲಿಕ್ಕಿದೆ, ಯಾಕಂದರೆ ಇವತ್ತೊಂದು ದ್ವಾರ ಉದ್ಘಾಟನೆ ಕೂಡ ಇದೆ, ಅಲ್ಲಿಗೆ ಹೋಗಬೇಕು. ನಾವು ಬೇಗ ಹೊರಡಿದ್ವಿ. ಅಲ್ಲಿ ಪೆರ್ಲಾಪಲ್ಲಿ ದ್ವಾರ ಉದ್ಘಾಟನೆ, ಇವರೆಲ್ಲ ಮಕ್ಕಳು. ನಾನು ಹನಿ ಬೇಗ ಹೊರಟು ಆಟೋದಲ್ಲಿ ಬಂದ್ವಿ. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನವಿಮಿ ಫ್ರೆಂಡ್ಸ್ ಪೆರ್ಲಾಪ್ ಇವರ ಕಡೆಯಿಂದ ದ್ವಾರ್ಗ ಸಮರ್ಪಣೆ ಮಾಡಲಿಕ್ಕಿತ್ತು, ಅಂದರೆ ಕಡೇಶ್ವಾಲ್ಯ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಇನ್ವೈಟ್ ಮಾಡಿದರು. ಹಾಗಾಗಿ ನಾನು ಹನಿ ಬೇಗ ಹೊರಟು ಬಂದಿದ್ವಿ. ನಾವು ಬರುವುದಕ್ಕೂ ಉದ್ಘಾಟನೆ ಶುರುವಾಗೋದಕ್ಕೂ ಸರಿಯಾಗಿತ್ತು. ಐದು ಮುಕ್ಕಾಲಕ್ಕೆ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಇವತ್ತು ಮತ್ತೆ ಹೂವಿನ ಅಲಂಕಾರ ಮಾಡ್ತಾಯಿದ್ರು, ಮಹಾರಥೋತ್ಸವ ಇರೋದ್ರಿಂದ. ಹಾಗೆ ಕುಣಿತ ಭಜನೆ ಕೂಡ ಇತ್ತು ಮಕ್ಕಳದ್ದು. ನೈಟ್ ಯಾಕೆ ಇಲ್ಲಾಂದರೆ ನೈಟ್ ಮಹಾರಥೋತ್ಸವ ಹಾಗೆ ನಾಟಕ ಎಲ್ಲ ಇರೋದ್ರಿಂದ ಸ್ವಲ್ಪ ಬೇಗನೆ ಕುಣಿತ ಭಜನೆ ಶುರು ಮಾಡಿದರು. ಹಾಗೆ ಅಲ್ಲಲ್ಲಿ ಇವತ್ತು ಕೂಡ ಹೂವಿನ ಅಲಂಕಾರ ಆಗ್ತಾ ಇತ್ತು, ದೊಡ್ಡ ಜಾತ್ರೆ ಅಲ್ವಾ, ಹಾಗಾಗಿ ಹೂವಿನ ಅಲಂಕಾರ ಮಾಡ್ತಾಯಿದ್ರು. ಕೆಲವು ಕಡೆ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಇವತ್ತು ಸ್ವಲ್ಪ ದೊಡ್ಡ ಜಾತ್ರೆ ವಿಜೃಂಭಣೆಯಿಂದ ಆಗುತ್ತೆ, ರಥೋತ್ಸವ ಎಲ್ಲ. ನಾನು ಹನಿ ಕಾಯ್ತಾ ಇದ್ವಿ ಮನೆಯವರಿಗೋಸ್ಕರ. ಬೇಗ ಬಂದಿದ್ವಲ್ಲ, ಮಿಣ್ಕೋ ಅವರೆಲ್ಲ ಒಟ್ಟಿಗೆ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತು ನಾವಿಬ್ಬರೇ ಫಸ್ಟ್, ಅತ್ತಿಗೆಯವರೆಲ್ಲ ಲೇಟ್ ಆಗತ್ತೆ ಬರುವಾಗ. ಕುಣಿತ ಭಜನೆ ಆಗ್ತಾ ಉಂಟು, ಇವತ್ತು ಸ್ವಲ್ಪ ಲೇಟ್ ಆಗ್ತದೆ. ಇವತ್ತೆಲ್ಲ ಆದ್ಮೇಲೆ ಹೋಗ್ಲಿಕ್ಕಾ ಎಂತ ಅಂತ ಗೊತ್ತಿಲ್ಲ. ನಿನ್ನೆ ಹೋಗುವಾಗ 1 ಗಂಟೆ ಆಗಿದೆ. ನಾವು ನಿನ್ನೆದು ತುಳು ಬ್ಲಾಗಲ್ಲಿ ಹಾಕಿದ್ದೇನೆ, ಇವತ್ತು ಕನ್ನಡ ಬ್ಲಾಗ್ ನೋಡುದು. ಮತ್ತೆ ಹನಿಗೆ ಬೋರ್ ಆಗ್ತಿತ್ತು, ಅದಕ್ಕೆ ಸಂತೆ ತಿರುಗಿಗೆ ಬಂದೆ. ಅಜ್ಜಿ ಹತ್ರ ಮಾತಾಡ್ಲಿಕ್ಕೆ ಇಲ್ಲಿದ್ರು ಅಜ್ಜಿ. ಕಾಜಿಂದ ಇರು ಹೋಯ್ ವರ್ಷದಿನ ಕಾಜಿ ಇತ್ತೆಲ್ಲ ಉಂಡು. ಲಾಸ್ಟ್ ಟೈಮ್ ನಾನು ಇವ್ರ ಹತ್ರ ಹೋದ ವರ್ಷ ಇಟ್ಟು ಬಳೆ ಹಾಗೇ ಇದೆ. ನಾನಂದರೆ ಇಲ್ಲಿಗಾದ್ರೂ ಹೋಗುವಾಗ ಮಾತ್ರ ಹಾಕೋದಿಲ್ಲ, ಅಂದರೆ ದಿನ ಹಾಕಿದರೆ ಅದು ಬಟ್ಟೆ ತೊಳುವಾಗೆಲ್ಲ ಒಡೆದಾಗತ್ತಲ್ವ, ಹಾಗಾಗಿ ಹಾಕೋದಿಲ್ಲ. ಮತ್ತು ಅಜ್ಜಿ ಹೇಳಿದರು ಇವತ್ತೊಂದು ಸ್ವಲ್ಪ ಬಳೆ ಇಡುವ ಬಾ ಅಂತ. ನಾನು 6 ಬಳೆ ಸಾಕು ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ 6 ಬಳೆ ನನ್ನ ಲೆಕ್ಕದಲ್ಲಿ ಕೊಡ್ತೀನಿ, ನೀನು ಹಣ ಎಲ್ಲ ಕೊಡೋದು ಬೇಡ ಅಂತ ಹೇಳಿದರು. ನಾನಿಲ್ಲ ನೀವು ಹಣ ತೆಗೊಳ್ಳಿ ಅಂತೇಳಿ ಪಾಪ ಕೊಟ್ಟೆ. ಮತ್ತು ಹನಿಗೆ ಆದರೂ ಅವರು ಮನಸ್ಸಾಗದೆ ಮತ್ತು ಹನಿಗೆ 2 ಬಳೆ ಕೊಟ್ಟರು, ಅದರ ದುಡ್ಡು ತೆಗೊಳ್ಳಿಲ್ಲ ಅವರು. ಅದೊಂದು ಖುಷಿ ಆಯಿತು ನನಗೆ. ಪಾಪ ಅವರು ಅಷ್ಟು ಪ್ರೀತಿ ಮಾಡುವಾಗ ಒಂಥರ ಪಾಪ ಅವರಿಗೆ ಎಷ್ಟು ಕಷ್ಟ ಇರುತ್ತೆ, ಆದರೂ ಕೊಡುವ ಮನಸ್ಸಿದೆಯಲ್ವ ಅಂತ ಒಂದು ಖುಷಿ ಆಯಿತು ನನಗೆ. ಹಾಗೆ ಇವಾಗ ಇನ್ನೂ ಬಂದಿಲ್ಲ ಮನೆಯವರು, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಹನಿಗಂತೂ ಫುಲ್ ಬೋರ್ ಆಗಿದೆ ಇವಾಗ. ಜೊತೆಗೆ ನನ್ನ ಸಬ್ಸ್ಕ್ರೈಬರ್ ವಂದನ ಸಿಕ್ಕಿದ್ರು. ನಾನು ಮೊನ್ನೆ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ, ವಂದನ ಅಂತ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ. ಅವರು ಡೈಲಿ ಸಿಗ್ತಾ ಇದ್ದಾರೆ, ಅಂದರೆ ಅವರು ಬರ್ತಾರಲ್ವ ದೇವಸ್ಥಾನಕ್ಕೆ, ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. ನಿನ್ನೆ ವ್ಲಾಗಲ್ಲ ಅಥವಾ ಮೊನ್ನೆ ವ್ಲಾಗಲ್ಲ ಅಂತ ಹೇಳಿದ್ದೆ ನಾನು. ಅವರೇ ಬಂದು ಫಸ್ಟ್ ಹಾಯ್ ಮಾಡಿದರು, ನನಗೆ ಗೊತ್ತಾಗಲಿಲ್ಲ. ಮತ್ತೆ ನಾನೇ ಹೋಗಿ ಮಾತಾಡಿಸ್ದೆ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೆ ಮಿಣ್ಕು ಯೋಗಿತಕ್ಕನವರೆಲ್ಲ ಬಂದರು. ಮತ್ತು ಮೊಬೈಲ್ ಅವ್ರ ಹತ್ರ ಕೊಟ್ಟು ನಾನು ಸ್ವಲ್ಪ ಈ ಕಡೆ ಕೆಲಸ ಇತ್ತು ಅಂತ ನಾನು ಈ ಕಡೆ ಇದ್ದೆ. ಮತ್ತು ಅವರ ಹತ್ರನೇ ಮೊಬೈಲ್ ಇತ್ತು. ಕಿನಿಯರೆ ಬಿದ್ದಾದಾಗ ಕ್ಲೈಂಟ್ ಪುರಲ್ಲಿ ಪಕ್ಕುತ್ತದೆ ಇದ್ದಲ್ಲಿ ಪಕ್ಕುದು ನಮ್ಮಿಡೆ ಬೈದ ಕಿನಿಯರೆ ತಕ್ಕಲೆಗ್ ಗೊತ್ತಿಸಿ ನಮ್ಮ ಬೈದ ಸೀದಾ ಬೈದ ಬಡ ಒಂದು ಅಜ್ಜಿ ಕೊರ್ನ ತುಲೆಕ ಅಜ್ಜಿತ್ತೆ ಬಾಡ್ ಕೊರ್ನಾರ್
ಶೋಕು ಉಂಟು. ಇವತ್ತು ರಥೋತ್ಸವ ಬೇಗ ಶುರು ಆಗುತ್ತೆ. ಹಾಗಾಗಿ ನಾನು ಅಲ್ಲಿದ್ದವಳು ಇವರನ್ನು ಹುಡ್ಕೊಂಡು ಬಂದೆ. ಮೊಬೈಲ್ ಕೂಡ ಇರಲಿಲ್ಲ, ಮತ್ತು ಫ್ರೆಂಟಲ್ಲೇ ಇದ್ದರು ಅಂತ ಹೇಳಿದ್ರ ಬಂದು ಮತ್ತು ಅವ್ರ ಜೊತೆ ಬಂದೆ. ಇನ್ನೇನು ಪಟಾಕಿ ಕೂಡ ಎಲ್ಲ ಬಿಡಲಿಕ್ಕಿದೆ. ರಥೋತ್ಸವದ ಜೊತೆ ನಾವು ಕೂಡ ಹೋಗಲಿಕ್ಕೆ ಉಂಟು. ಸ್ವೀಕಾರ ಮಾಡಿಕೊಂಡು ಬಂದಿರುತ್ತಿಲ್ಲ. ಒಬ್ಬ ಕಿಕ್ಕಿಲೆ ಬೋಂಡು ಅದೇ ಶ್ರೀದೇವಿಯರ ಕವಟನೆ ತುಲಾಭಾರ ಸೇವೆಯ ನಡೆಪಿರುಂಡು. ಇನ್ನೇನು ದೇವರು ಹೊರಡ್ತಾರೆ ರಥದಲ್ಲಿ. ನಾವು ಕೂಡ ದೇವರ ಜೊತೆ ಎಷ್ಟು ದೂರ ಹೋಗ್ಲಿಕ್ಕಾಗುತ್ತೋ ಅಷ್ಟು ದೂರ ಹೋಗ್ಲಿಕ್ಕಿದೆ. ತುಂಬ ಏನು ದೂರ ಹೋಗ್ಲಿಕ್ಕಿಲ್ಲ. ಇಲ್ಲಿ ಕಟ್ಟೆ ಹತ್ರ ಹೋಗಿ ಪೂಜೆ ಮಾಡಿ ಬರಲಿಕ್ಕೆ ಅಷ್ಟೇ. ಓಕೆ, ಇನ್ನು ನಾವು ಬಂದು ನಾಟಕ ಎಲ್ಲ ನೋಡಿ ಇವತ್ತು ಹೋಗೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ಇನ್ನಾದರೆ ವ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೇನೆ ನಾನು. ನಿನ್ನೆ ನಾವು ಬರುವಾಗ ಎಷ್ಟೊತ್ತಾಗಿದೆ? 3 ಗಂಟೆ ಕಳೆದಿದೆ. ಆಮೇಲೆ ಮತ್ತೆ ವ್ಲಾಗ್ ಮಾಡಿಲ್ಲ. ಇವತ್ತು ಇವಳು ಹೊರಟಿದ್ದಾಳೆ, ನಾಡ್ದು ಎಕ್ಸಾಮ್ ಅಂತೆ, ಹಾಗಾಗಿ ಹೊರಟಿದ್ದಾಳೆ. ನಾಳೆ ಏನಾಡಿದ್ದ ಎಕ್ಸಾಮ್. ನಾವು ಎದ್ದಿದ್ದು, ನಾನು ಇವತ್ತು ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಮಾಡಿ ಮತ್ತೆ ಮಲಗಿದೆ, ಮತ್ತೆ ಎದ್ದು ಅಲ್ಲಿ ತಿಂದಿದ್ದು. ಇವತ್ತು ಅತ್ತಿಗೆ ಅತ್ತಿಗೆ ಕೂತ್ಕೊಳ್ಳಿಕ್ಕೆ ಹೇಳಿದ್ದು. ಅಡಿಗೆ ಅಂದ್ರೆ ಅತ್ತಿ ಮಾವಿನಕಾಯಿ ತಂದಿದ್ರು, ಅತ್ತಿಗೆ ಫೋನಲ್ಲಿದ್ದಾರೆ ಅವರು. ಹಾಗಾಗಿ ಚಂಡ್ರುಳ್ಳಿ ಮಾಡಿ ಅಂತ, ಅದು ಕಾಯಿ ಮೆಣಸು ಹಾಕಿ ಚಂಡ್ರುಳ್ಳಿ ಮಾಡ್ತಾರಲ್ಲ, ಕಾಯಿ ಮೆಣಸು ಹಾಕಿ ಚಂಡ್ರುಳ್ಳಿ ಮಾಡ್ತಾರಲ್ಲ, ಅದು ಮಾಡುದು ಇವತ್ತು. ಅದೊಂದು ಇಷ್ಟ ಆಗತ್ತೆ ನನ್ಗೆ. ಒಬ್ಬೆ ಮಾರ್ರೆ ಇವರದ್ದು. ನಾನು ಮತ್ತೆ ಕೃಷ್ಣ ಪ್ರಜ್ಞಾನನ್ನು ಬಿಡ್ಲಿಕ್ಕೆ ಹೋದ್ವಿ. ಅಂದ್ರೆ ಅವಳು ಗಡಿಯಾರ ತನಕ ಪಚ್ಚು ಜೊತೆ ಹೋಗಿದ್ದು. ಪಚ್ಚುಗೆ ಹೋಗ್ಲಿಕ್ಕಿತ್ತು, ಹಾಗಾಗಿ ಅವಳು ಗಡಿಯಾರ ತನಕ ಅವ್ರ ಜೊತೆ ಹೋದ್ವಿ. ನಾವು ಕೆಮ್ಮಣ್ಣಲ್ಲಿ ಇಳಿದು ಅಂಗಡಿಗೆಲ್ಲ ಹೋಗಿ ಕೆಲವು ಸಾಮಾನೆಲ್ಲ ಆಗ್ಬೇಕಿತ್ತು. ಹಾಗಾಗಿ ನಾನು ಕೃಷ್ಣ ಹೋಗಿ ತಗೊಂಡು ಬಂದದ್ದು. ಎಷ್ಟು ಸಮಯ ಆಯ್ತೇನ ನಾನು ನಡಿಯದೆ. ಬಿಸಿಲಿಗೆ ಉಂಟಲ್ಲ, ಬೆವರೆಲ್ಲ ಇಳಿತಾ ಉಂಟು, ನಡೆದೇ ಇರ್ಲಿಕ್ಕಿಲ್ಲ. ತುಂಬಾ ಟೈಮ್ ಆಯ್ತು ಕೆಮ್ಮಣ್ಣಿಂದ ಇಲ್ಲಿ ತನಕ ನಡೆಯೋದು. ಬಿಸಿಲಿಗೆ ಸುಸ್ತಾಯ್ತು. ಆಯ್ತಾ? ಕೃಷ್ಣನ ಹತ್ರ ಹೇಳಿದ್ದೆ ನಾನು,
ನಾನು ನಡ್ಕೊಂಡು ಹೋಗುದು ರಿಟರ್ನ್ ಬರುವಾಗ ನನ್ನೊಟ್ಟಿಗೆ ಬರಬೇಡ ಅಂತ ಕೇಳಬೇಕಲ್ಲ. ಈಗ ಸುಸ್ತಾಗ್ತದಂತೆ. ಆಯ್ತು ಇನ್ನು ಸ್ವಲ್ಪ ದೂರ ಅಲ್ಲ ಬಾ, ಇನ್ನು ಉಂಟು ಸ್ವಲ್ಪ ದೂರ, ಇಲ್ಲ ಸುಸ್ತಾಗ್ತದಂತೆ ಕೂತ್ಕೊಂಡಿದ್ದಾನೆ. ಅದು ನಡೆದ ಅಭ್ಯಾಸ ಇಲ್ಲಲ್ಲ, ಅಲ್ಲಿಂದ ಎಷ್ಟು ವರ್ಷನೇ ಕಳೀತು ನಡೆಯದೆ. ಹನಿದು ಸ್ಕೂಲ್ ಅಂದರೆ ಮುಂಚೆ ಎಲ್ಲ, ಇವಾಗಲ್ಲ. ಅವಳು ಸಣ್ಣ ಇರುವಾಗ ಅರ್ಧ ತನಕ ಹೋಗ್ತಾ ಇದ್ವಿ ಅಷ್ಟೇ. ಅದು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮ್ ನಡೆಯುವುದು. ಎಂಥದ ನಿಂದು? ನಾನು ಕೂತ್ಕೊಳ್ಳಲ್ಲ, ನೀನು ಸ್ವಲ್ಪ ದೂರ ಅಲ್ಲ, ನೀನು ಕೂತ್ಕೋ. ಅಬ್ಬಾ ಎಷ್ಟು ನಡ್ಕೊಂಡು ಬಂದ್ವಿ ಅಲ್ವಾ ಕೃಷ್ಣ? 2 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ಅಂತ ಅಲ್ಲ ಕೃಷ್ಣ? 2 ಕಿಲೋಮೀಟ್ರಾ? ಓ, ಅದು ಭಾರ ಕೂಡ ಉಂಟು, ಇಳಿತಾ ಉಂಟು, ಅಷ್ಟಿಷ್ಟಲ್ಲ ನನ್ನ ಮುಖದಲ್ಲಿ. ಅಬ್ಬಾ ಬಂದು ಕೂಡಲೇ ಹೊಟ್ಟೆ ಹಸಿತಾ ಉಂಟು. ಅತ್ತಿಗೆ ಮಾಡಿದ ಚಂಡುಳ್ಳಿ ಜೊತೆ ಊಟ ಮಾಡ್ತಾ ಇದ್ದೇನೆ. ತುಂಬ ಚೆಂದಾಗಿತ್ತು ಚಂಡುಳ್ಳಿ, ಬಟ್ ಸ್ವಲ್ಪ ಖಾರ ಆಗಬೇಕಿತ್ತು. ಅದು ಅತ್ತೆ ಖಾರ ತಿನ್ನಲ್ಲ ಅಂತ ಅತ್ತಿಗೆ ಸ್ವಲ್ಪ ಖಾರ ಕಡಿಮೆ ಮಾಡಿದರು. ವಾವ್, ಎಮ್ಮೆ ಅಂತ ಅನ್ನಿಸ್ತಾ ಇತ್ತು. ನಾನು ಅನ್ನದ ಜೊತೆಗೆ ಕಲಿಸ್ಕೊಂಡು ತಿಂದೆ, ಸೂಪರ್ ಆಗಿತ್ತು ಮಾತ್ರ. ಊಟ ಎಲ್ಲ ಆಯಿತು. ದೇವರು ಅಲ್ಲಿಂದ ನಡ್ಕೊಂಡು ಬಂದರೆ ಸಾಕಾಯಿತು. ಊಟ ಮಾಡಿದ್ದೀನಿ, ರೆಸ್ಟ್ ಮಾಡಬೇಕು ಸ್ವಲ್ಪ, ಮತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ. ಓಕೆ, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಇನ್ನು ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಸರಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಮೊಬೈಲ್ ನಾನು ಅವ್ರ ಹತ್ರ ಕೊಟ್ಟು ಬಿಡ್ತೇನೆ, ನಮ್ಮದಲ್ಲಿ ಏನಾದರೂ ಕೆಲಸ ಇದ್ರೆ ಅಂತ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹರೇ ಕೃಷ್ಣ, ಟೇಕ್ ಕೇರ್, ಬಾಯ್.